ಏಳುಮಲೆ ಇದನ್ನ ಪುನೀತ್ ರಂಗಸ್ವಾಮಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದನ್ನ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಕೂಡ. ಟ್ರೈಲರ್ ಅಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ಒಂದು ಲವ್ ಸ್ಟೋರಿ ಇದೆ. ಆ ಪ್ರೇಮಿಗಳು ಒಂದು ಕಡೆ ಮೀಟ್ ಆಗ್ಬೇಕಾಗಿರುತ್ತೆ ಕೂಡ. ಆದ್ರೆ ಅದಕ್ಕೆ ಅದೇ ರಾತ್ರಿನೇ ನಾನಾ ರೀತಿಯ ಅಡಚಣೆಗಳು ಬರುತ್ತವೆ. ಸೊ ಅವು ಏನು, ಇಲ್ಲಿ ಏನಾಗಿದೆ ಅಂಡ್ ಈ ಪ್ರೇಮಿಗಳಿಗೆ ಏನಾಯ್ತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದ್ರೆ ಆಲ್ಮೋಸ್ಟ್ ಒಂದೆರಡು ಕ್ಲೋಜರ್ಸ್ನ ಹಾಗೆ ಡೀಟೇಲ್ಸ್ನ ಬಿಟ್ಟರೆ ಇನ್ನು ಉಳಿದಿರುವಂಥ ಎಲ್ಲ ಪಾಯಿಂಟ್ಸ್ ಕೂಡ ಪಾಸಿಟಿವ್ ಆಗಿದ್ದಾವೆ ಈ ಸಿನಿಮಾಗೆ ಅಂತ ಹೇಳ್ತೀನಿ. ಹೇಳಬೇಕು ಅಂದ್ಕೊಂಡಿರುವಂಥ ಕಥೆನೂ ಚೆನ್ನಾಗಿದೆ. ಒಂದು ನಡೆದಿರುವಂಥ ರಿಯಲ್ ಘಟನೆಯನ್ನು ತಗೊಂಡು ಅದರ ಸುತ್ತ ಏನೆಲ್ಲ ಬಿಲ್ಡ್ ಮಾಡ್ಬೋದು ಅಥವಾ ತಮ್ಮ ಕಥೆಗೆ ಆ ಸತ್ಯ ಘಟನೆಯನ್ನು ಹೇಗೆ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೋದು, ಈ ರೀತಿ ಈ ಐಡಿಯಾದಿಂದ ಹಿಡಿದು ಅದರ ಎಕ್ಸಿಕ್ಯೂಷನ್ ತನಕನೂ ಸಿನಿಮಾ ಸಕ್ಸೀಡ್ ಆಗಿದೆ ಅಂತ ಹೇಳ್ತೀನಿ. ಆಲ್ಸೋ ಇದನ್ನೇ ಅವರು ಹೇಳಿದ ರೀತಿ ವಿಷಯಗಳಿಗೆ ಒಂದು ಬೌಂಡ್ರಿ ಅಂತ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇಡೀ ಸಿನಿಮಾನು ಒಂದೇ ರಾತ್ರಿಯಲ್ಲಿ ನಡೆಯುವಂಥದ್ದು. ಸೊ ವಿಷಯಗಳನ್ನು ಕೂಡ ಆ ಪಾಯಿಂಟಿಗಷ್ಟೇ ಸೀಮಿತ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಿನಿಮಾದಿಂದ ನೀವು ಡಿಸ್ಕನೆಕ್ಟ್ ಆಗೋದು ಕಡಿಮೆ. ಆಲ್ಮೋಸ್ಟ್ ಸಿನಿಮಾ ಜೊತೆಗೇನೆ ನೀವು ಟ್ರಾವೆಲ್ ಮಾಡ್ತೀರಾ. ಸಾಕಷ್ಟು ಎಲಿಮೆಂಟ್ಸ್ ಇರೋದ್ರಿಂದ ಇದರಿಂದ ಏನಾಗುತ್ತೆ, ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋ ರೀತಿಯ ಭಾವನೆಯನ್ನು ಸಿನಿಮಾ ತರಿಸುತ್ತೆ ಕೂಡ. ಮೇನ್ಲಿ ಸಿನಿಮಾಗೆ ಒಂದು ಎಮೋಷನ್ ಅಂತ ಕೊಟ್ಟಿದ್ದಾರೆ, ಅದನ್ನು ಅಷ್ಟೇ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದಾನೇ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಮತ್ತೆ ಅವನ ಸುತ್ತ ನಡೀತಾ ಇರುವಂಥ ಘಟನೆಗಳಲ್ಲಿ ನೀವು ಹೆಚ್ಚು ಇನ್ವಾಲ್ವ್ ಆಗ್ತೀರಾ. ನಂತರ ಈ ರೀತಿಯ ಸಿನಿಮಾಗಳಲ್ಲಿ ಅತಿ ಹೆಚ್ಚಿನದಾಗಿ ಬೇಕಾಗಿರೋದು ಅದು ಇದರ ಸ್ಕ್ರೀನ್ ಪ್ಲೇ ಹಾಗೆ ಎಡಿಟಿಂಗ್. ಸೊ ಅವುಗಳು ಸಿನಿಮಾಗೆ ಸಾಕಷ್ಟು ಹೆಲ್ಪ್ ಮಾಡಿದಾವೆ ಅಂತ ಹೇಳ್ತೀನಿ. ಈ ಸಿನಿಮಾ ಇಷ್ಟೇ ಪೇಸಲ್ಲಿ ಹೋಗಬೇಕು ಅನ್ನೋ ಅಪ್ರೋಚ್, ನಂತರ ಒಂದಿಷ್ಟು ಸೀಕ್ವೆನ್ಸಸ್ನ ಎಡಿಟ್ ಮಾಡಿರೋ ರೀತಿ ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಆ್ಯಂಡ್ ಮೇನ್ಲಿ ಎಕ್ಸ್ಟ್ರಾಸ್ ಏನೂ ಇರಲಿಲ್ಲ. ನಾನಿಲ್ಲಿ ಜಗ್ಗ ಅವರನ್ನು ನೋಡಿ ಓಕೆ ಇಲ್ಲೂ ಇದೆಯಾ ಅವರ ರೋಲ್ ಅಂತ ಅಂದ್ಕೊಂಡೆ, ಬಟ್ ಫಾರ್ ಎ ಸರ್ಪ್ರೈಸ್ ಅವರ ಪಾತ್ರನೇ ಡಿಫ್ರೆಂಟ್ ಆಗಿದೆ. ಸೊ ಆ ರೀತಿ ಈ ಕಥೆಗೆ ಎಷ್ಟು ಬೇಕೋ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಟ್ರ್ಯಾಕಲ್ಲಿ ಓಡ್ತಿರೋಂಥ ರೈಲು ಅಲ್ಲಲ್ಲಿ ಸಣ್ಣ ಸಣ್ಣ ಸ್ಟಾಪ್ಗಳನ್ನು ಬಿಟ್ಟರೆ ಟ್ರ್ಯಾಕಿಂದ ಅಂತೂ ಇಳಿಯೋದಿಲ್ಲ ಅದು. ಹಾಗೆಯೇ ಹಾಡುಗಳನ್ನು ಕೂಡ ಸೀಕ್ವೆನ್ಸ್ಗಳ ಮಧ್ಯದಲ್ಲೇ ಇನ್ಕ್ಲೂಡ್ ಮಾಡಿದ್ದಾರೆ. ಅವುಗಳಲ್ಲೇ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ತೋರಿಸೋಣ ಅಂತಲೂ ಹೋಗಿಲ್ಲ. ಇದು ಈ ಅಪ್ರೋಚ್ ನನಗೆ ತುಂಬ ಇಷ್ಟ. ಯಾಕಂದರೆ ಪ್ರತಿ ಸಲ ಫ್ಲ್ಯಾಶ್ ಬ್ಯಾಕ್ ಬೇಕು ಅಂತ ಇರಲ್ಲ, ಬಿಕಾಸ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಅದು ಕೂಡ ನನಗೆ ಇಷ್ಟ ಆಯಿತು. ಇನ್ನು ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಎಲ್ಲರಿಗೂ ಒಂದು ಒಳ್ಳೆ ಪಾತ್ರ ಅಂತ ಇತ್ತು. ನಾಗಭರಣ ಅವರಿಗಾಗಲಿ, ಕಿಶೋರ್ ಅವರಿಗಾಗಲಿ, ಜಗಪತಿ ಬಾಬು ಅವ್ರಿಗಾಗಲಿ ಅವ್ರದ್ದು ಸಣ್ಣದು ಬಟ್ ಇಂಪಾರ್ಟೆಂಟ್ ಪಾತ್ರನೇ. ನಂತರ ರಾಣಾ ಅವರು ಕೂಡ ಆ ಪಾತ್ರ ಹಾಗೆ ಇದ್ದರು. ಅಂಡ್ ದೆನ್ ಪ್ರಿಯಾಂಕಾ ಅವರು ಕೂಡ ತುಂಬ ಪ್ರಾಮಿಸಿಂಗ್ ಅಂತ ಅನ್ಸಿದ್ರು. ಇನ್ನು ಡಿ ಇಮಾನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾಗೆ ತಕ್ಕ ಹಾಗೆ ಇದೆ. ಬಿಕಾಸ್ ಸಿನಿಮಾ ಟ್ರಾವೆಲ್ ಆಗ್ತಾ ಇದೆ ಅನ್ನೋ ಫೀಲ್ ಸ್ಕ್ರಿಪ್ಟಿಂದ, ಸ್ಕ್ರೀನ್ ಪ್ಲೇಯಿಂದ, ನಂತರ ಇವರ ಮ್ಯೂಸಿಕ್ಕಿಂದನೂ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಸಣ್ಣದಾಗಿ ನನಗೇನು ವರ್ಕ್ ಆಗಲಿಲ್ಲ ಅನ್ನೋದ್ರ ಕಡೆಗೆ ಬರೋದಾದರೆ ಸಿನಿಮಾದಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇದ್ದಾವೆ. ಹಾಗೆ ಪ್ಯಾರಲಲ್ ಆಗಿ ಸಾಕಷ್ಟು ಸೀಕ್ವೆನ್ಸಸ್ ಓಡಾಡ್ತಾ ಇರ್ತವೆ. ಸೊ ಅವುಗಳಿಗೆಲ್ಲ ಸಣ್ಣದಾಗಿ ಕ್ಲೋಜರ್ಸ್ನ ಅವುಗಳನ್ನ ಒಂದಷ್ಟು ಡೀಟೇಲ್ಸ್ ಜೊತೆ ಎಂಡ್ ಮಾಡಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಅಂದರೆ ಇಲ್ಲಿ ಹೇಳೋಕ್ಕಾಗಲ್ಲ ಅಂದರೂ ಕೂಡ ಇಟ್ಸ್ ಲೈಕ್ ಆಲ್ಮೋಸ್ಟ್ 80-85% ಸಿನಿಮಾನ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದಾರೆ ಡೀಟೇಲ್ಸಿಂದ, ಎಲಿಮೆಂಟ್ಸಿಂದ. ಬಟ್ ಇಂಪಾರ್ಟೆಂಟ್ ಟೈಮಲ್ಲಿ ಅದನ್ನು ಲೂಸ್ ಮಾಡಿದ್ರು ಅಥವಾ ಲಿಬರ್ಟಿ ತೊಗೊಂಡ್ರು ಅಂತ ಅನ್ನಿಸ್ತು, ಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ. ಸೊ ಅವುಗಳೆಲ್ಲವನ್ನ ಯೂಸ್ ಮಾಡಿಕೊಂಡು ಬರೀ ಎಮೋಷನಲ್ ಆಗಿ ಅಷ್ಟೇ ಅಲ್ಲದೆ ಲಾಜಿಕಲ್ ಆಗು ಕೂಡ ಎಲ್ಲವನ್ನ ಕ್ಲೋಸ್ ಮಾಡಿದರೆ, ಅವುಗಳಿಗೆ ಕ್ಲೋಜರ್ ಅಂತ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ಚೆನ್ನಾಗಿದೆ, ತಗೊಂಡಿರೋಂಥ ಕಥೆನೂ ಚೆನ್ನಾಗಿದೆ, ಅದನ್ನು ಹೇಳಿರೋಂಥ ರೀತಿನೂ ಎಂಗೇಜಿಂಗ್ ಆಗಿದೆ. ಆಗಲೇ ಹೇಳಿದ ಹಾಗೆ ಎಲ್ಲವನ್ನ ಇನ್ನೂ ಚೆನ್ನಾಗಿ ಕ್ಲೋಸ್ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಬಿಟ್ಟರೆ ಇದು ನಿಮ್ಮನ್ನು ಕೊನೆ ತನಕನೂ ಹಿಡಿದಿಟ್ಕೊಂಡಿರತ್ತೆ ಅಂತ ಹೇಳ್ತೀನಿ. ಇನ್ನು ತರುಣ್ ಸುಧೀರ್ ಅವರು ಅವರ ಕ್ರೆಡಿಬಿಲಿಟಿನ ಸಿನಿಮಾದಿಂದ ಸಿನಿಮಾಗೆ ಅವರು ಹೆಚ್ಚು ಮಾಡ್ಕೊಳ್ತಾನೆ ಇದ್ದಾರೆ. ಈ ಕಡೆ ಪ್ರೊಡಕ್ಷನಲ್ಲೇ ಆಗಲಿ ಅಥವಾ ಡೈರೆಕ್ಷನಲ್ಲೇ ಆಗಲಿ. ಸೊ ಅವರು ಅದನ್ನು ಹಾಗೇ ಮೇಂಟೈನ್ ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಹೊಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.